ಹಲೋ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ, ನಮ್ಮ ಕ್ಲಾಸ್ ಅಲ್ಲಿ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ತುಂಬಾ ಜನ ತುಂಬಾ ದಿನದಿಂದ ಫೋನ್ ಮಾಡ್ತೀರಿ, ಮ್ಯಾಮ್ ನಿಮ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ನಾವು ಕೂಡ ಸೇರ್ಕೋಬೇಕು. 15 ದಿನದ ಬ್ಲೌಸ್ ಎಲ್ಲ ನೋಡ್ತಾ ಇದೀರಾ, 15 ಡಿಸೈನ್ಸ್ ಆಗಿದೆ, 25 ದಿನದಲ್ಲಿ ಹೊಲ್ದಿರೋ 25 ಡಿಸೈನ್ಸ್ ಬಂದಾಗಿದೆ. ಅದ್ರ ಜೊತೆಗೆ 1 ಅವರ್ ಚಾಲೆಂಜ್ ತಗೊಂಡು ಹೊಲ್ದು ವಿನ್ ಆಗಿರೋರು ಇದಾರೆ, ಅದ್ರ ವಿಡಿಯೋಸ್ ಬರ್ತಾ ಇದೆ, ಎಲ್ಲವೂ ನೋಡ್ತಾ ಇದೀರಾ ಅಲ್ವಾ. ತುಂಬಾ ಜನಕ್ಕೆ ಮೇಡಮ್ ನಿಮ್ ಇನ್ಸ್ಟಿಟ್ಯೂಟ್ ಅಲ್ಲೇ ನಾವು ಕೂಡ ಕಲಿಬೇಕು, ಕಲಿತು ಇದೇ ತರ ನಾವು ಕೂಡ ಮುಂದೆ ಬರ್ಬೇಕು ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ, ರೈಟ್. ಈಗ ನಮ್ಮ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಫಸ್ಟ್ ಕ್ಲಿಯರ್ ಆಗಿ ಹೇಳ್ತೀನಿ. ಬೆಂಗಳೂರಲ್ಲಿ ಚಿಕ್ಕಬಿದ್ರಕಲ್ಲು, ನಾಗಸಂದ್ರದಿಂದ ಮುಂದೆ ಚಿಕ್ಕಬಿದ್ರಕಲ್ಲು ಅಂತೇಳಿ ಬಸ್ ಸ್ಟಾಪ್ ಮತ್ತೆ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು. ಯಾರಾದ್ರೂ ಬರ್ತೀವಿ ಅನ್ನೋರ್ಗೆ ಲೊಕೇಶನ್ ಕಳಿಸ್ಕೊಡ್ತೀವಿ, ವಾಟ್ಸಪ್ ಅಲ್ಲಿ ಕೇಳಿ ನೋಡ್ಕೊಂಡು ಆರಾಮಾಗಿ ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಕ್ಲಿಯರ್. ಈಗ ಏನಪ್ಪಾ ಅಂತಂದ್ರೆ, ಇವಾಗ ಅಡ್ಮಿಷನ್ ಓಪನ್ ಆಗಿದೆ. ಯಾವ್ಯಾವ ಕ್ಲಾಸ್ ಇರುತ್ತೆ ಈ ಬ್ಯಾಚ್ ಅಲ್ಲಿ ಅಂತಂದ್ರೆ, ಪೂರ್ತಿ ಬ್ಲೌಸ್ ಕೋರ್ಸೇ ಇರುತ್ತೆ. ಡ್ರೆಸ್ ಕ್ಲಾಸ್ ಬಂದು ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ. ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ ಅಲ್ಲೇನೆ, ನೆಕ್ಸ್ಟ್ 10th ಮೇಲ್ ಶುರು ಆಗುತ್ತೆ. ಯಾವತ್ತು ಏನು ಅಂತೇಳಿ ಅದು ಸಪ್ರೇಟ್ ಆಗಿ ಹೇಳ್ತೀನಿ, ಬರೀ ಡ್ರೆಸ್ ತಗೊಳ್ಳೋರ್ಗೆ. ಕ್ಲಿಯರ್. ಈಗ ಮತ್ತೊಮ್ಮೆ ಬ್ಲೌಸ್ ಕೋರ್ಸ್ ಶುರು ಆಗ್ತಾ ಇದೆ. ಬ್ಲೌಸ್ ಕೋರ್ಸ್ ಅಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ನೀವು ಕಲಿಬಹುದು ಅಂದ್ರೆ ನಿಮ್ಗೆ PDF ಅಲ್ಲಿ ಕೂಡ ಕಳಿಸ್ಕೊಡ್ತೀನಿ. ಇಲ್ಲೊಂದ್ಸಲ ಫಾಸ್ಟ್ ಆಗಿ ನೋಡ್ಬಿಡಿ. ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ಇರುತ್ತೆ ನಿಮ್ಗೆ ಡೀಟೇಲ್ಸ್ ಆಮೇಲೆ ಸಿಗತ್ತೆ. ಫಸ್ಟ್ ಬ್ಲೌಸ್ ಡಿಸೈನ್ ಬಗ್ಗೆ ಹೋಗೋಣ. ಪ್ಲೈನ್ ಬ್ಲೌಸ್ ಇಂದ ಶುರುವಾಗಿ 25 ಬ್ಲೌಸ್ ಇರುತ್ತೆ ಒಂದು ತಿಂಗಳಲ್ಲಿ. ಇದ್ರಲ್ಲಿ ಫಾಸ್ಟ್ ಆಗಿ ತೋರಿಸ್ತಾ ಇದೀನಿ ವಿಡಿಯೋದಲ್ಲಿ, ನಿಧಾನಕ್ಕೆ ತೋರಿಸೋ ಟೈಮ್ ಆಗುತ್ತೆ ಅಂತ ಹೇಳಿ. ನೀವು ಯಾರೆಲ್ಲ ಸೇರ್ಕೋಬೇಕು PDF ಕಳಿಸ್ಕೊಡ್ತೀನಿ, ನಿಧಾನಕ್ಕೆ ನಿಮ್ಮ ಮನೇಲೆ ಕುತ್ಕೊಂಡು ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಮಧುಬಾಲ ಡಿಸೈನ್ಸ್, ನೆಟ್ಟೆಡ್, ಕಾಲರ್, ಪ್ರತಿ ಒಂದು ಕೂಡ ನಿಮ್ಗೆ ಎಲ್ಲಾ ಡಿಸೈನ್ ಕೇವಲ 2 ತಿಂಗಳಲ್ಲಿ 50 ಡಿಸೈನ್ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಫುಲ್ ಕೋರ್ಸ್ ತಗೊಳ್ಳೋರ್ಗೆ ಡ್ರೆಸ್ ಇರುತ್ತೆ, ಗೌನ್ ಇರುತ್ತೆ, ಬೇಬಿ ಮಕ್ಕಳಂತೂ ಸೂಪರ್ ಆಗಿದೆ ರೀ. ಓಕೆ, ಗೌನ್ಗಳು ಇರುತ್ತೆ, ಅಮ್ಮ ಮಗಳು ಕಾಂಬೋ ಆಫರ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಫುಲ್ ದೊಡ್ಡವ್ರಿಗೆ ಗೌನ್ಗಳು ತುಂಬಾನೇ ಬರುತ್ತೆ. ಅದ್ ನಿಧಾನಕ್ಕೆ ನಿಮ್ಗೆ PDF ಅಲ್ಲಿ ಕಳಿಸ್ಕೊಡ್ತೀನಿ, ನೋಡ್ರುವಂತೆ. ಓಕೆನಾ. ಇಷ್ಟು ಫುಲ್ ಪ್ಯಾಕೇಜ್ ತಗೊಂತೀವಿ ಅಂದ್ರೆ, ಪ್ಯಾಕೇಜ್ ಆರಾಮಾಗಿ ತಗೊಂಡು ನೀವು 4.5 ತಿಂಗಳು 5 ತಿಂಗಳೊಳಗಡೆ ಕಂಪ್ಲೀಟ್ ಆಗಿ ಕಲಿಬಹುದು. ಕೆಲವ್ರು ಹೇಳ್ತಾರೆ, ಮ್ಯಾಮ್ ನಂಗೆ ತುಂಬಾ ಇಷ್ಟ, ಆದರೆ ಏನೂ ಗೊತ್ತಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೋಬೇಡಿ. 1 ತಿಂಗಳಲ್ಲಿ ಬೇಸಿಕ್ ಕ್ಲಾಸ್ ತಗೊಂಡು ನೀವು ಪರ್ಫೆಕ್ಟ್ ಆಗಿ ಆಮೇಲೆ ಕೋರ್ಸ್ ತಗೋರಿ. ಸ್ವಲ್ಪ ಗೊತ್ತಿರೋರೆಲ್ಲ ಡೈರೆಕ್ಟ್ ಕೋರ್ಸೇ ತಗೋಬಹುದು, ನೀಟಾಗಿ ನೀವು ಕೂಡ ಕಲಿಬಹುದು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇರೋದು, ನೀವು ಕಟಿಂಗ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಕಟಿಂಗ್ ಪರ್ಫೆಕ್ಟ್ ಆಗಿ ಬಂತು ಅಂದ್ರೆ ಸ್ಟಿಚಿಂಗ್ ತಾನಾಗೆ ಬರುತ್ತೆ. ಸ್ಟಿಚಿಂಗ್ ಮಾಡೋ ಮೆಥಡ್ ಇರುತ್ತೆ, ಯಾವ ರೀತಿ ಅಂತ ನಿಮ್ಗೆ ಪ್ರತಿ ಒಂದಕ್ಕೂ ಇದಕ್ಕೆ ವಿಡಿಯೋಸ್ ಇರುತ್ತೆ, ಕಟಿಂಗ್ ವಿಡಿಯೋಸ್ ಇರುತ್ತೆ, ಸ್ಟಿಚಿಂಗ್ ವಿಡಿಯೋಸ್ ಇರುತ್ತೆ. ನೀವು ಆರಾಮಾಗಿ ಲೈವ್ ಕ್ಲಾಸ್ ಅಟೆಂಡ್ ಮಾಡಬಹುದು. ಆನ್ಲೈನ್ ಕೂಡ ಇರುತ್ತೆ. ಮೇಡಮ್ ನಮ್ಗೇನೋ ಇಷ್ಟ, ದೂರದಲ್ಲಿ ಇದೀವಿ, ಹೆಂಗ್ ಸಾಧ್ಯ? ಆನ್ಲೈನ್ ಅಲ್ಲೂ ಕಲ್ತಿರೋರು ತುಂಬಾ ಜನ ಇದ್ದಾರೆ, ಅವ್ರದ್ದು ಒಂದ್ಸಲ ವಿಡಿಯೋ ಹಾಕ್ತೀನಿ ನೋಡಿ. ಆನ್ಲೈನ್ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಕ್ಲಾಸ್ ನ ತಗೋಬಹುದು, ಆನ್ಲೈನ್ ಅಲ್ಲೇನೆ. ಇಲ್ಲಿಗೆ ಬರಕ್ ಆಗಲ್ಲ ಅಂತಂದ್ರೆ ಆರಾಮಾಗಿ ಎಲ್ಲಾ ವಿಡಿಯೋಸ್ ಇರುತ್ತೆ, ಲೈವ್ ಕ್ಲಾಸ್ ಇರುತ್ತೆ. ಇವ್ರಿಗೆ ಏನ್ ಮಾಡ್ತೀನೋ ಸೇಮ್ ಲೈವ್ ಅಲ್ಲಿ ನಿಮ್ಗೂ ಕೂಡ ಹೇಳ್ಕೊಡ್ತಾ ಇರ್ತೀನಿ. ಹಾಗಾಗಿ ಇವ್ರು ಅಷ್ಟೇನೆ, ನೀವು ಆರಾಮಾಗಿ ಕಲಿಬಹುದು. ಹಾಗಾಗಿ ಇವಾಗ ಅಡ್ಮಿಷನ್ ಬಿಟ್ಟಿದ್ದೀನಿ. ಫುಲ್ ಕೋರ್ಸ್ ಆದ್ರೂ ತಗೋಬಹುದು, ಬ್ಲೌಸ್ ಕೋರ್ಸ್ ಆದ್ರೂ ತಗೋಬಹುದು. ನೆಕ್ಸ್ಟ್ ಹೇಳ್ತೀನಿ ಡ್ರೆಸ್ ಕ್ಲಾಸ್ ಯಾವಾಗ ಅಂತ. ಅವಾಗ ಬರೀ ಡ್ರೆಸ್ ಕ್ಲಾಸ್ ಕೂಡ ನೀವು ತಗೊಂಡು ಮಾಡ್ಬೋದು. ಮೇಡಮ್ ಡೈರೆಕ್ಟ್ ಆಗಿ ಗೌನ್ ಇನ್ನು 1 ತಿಂಗಳಾದ್ಮೇಲೆ ಗೌನ್ ಕ್ಲಾಸ್ ಶುರುವಾಗುತ್ತೆ. ಈ ಬ್ಯಾಚ್ ಅವ್ರಿಗೆ ಗೌನ್ ಕ್ಲಾಸ್ ಬಂದಾಗ ನಿಮ್ಗೆ ಅನೌನ್ಸ್ ಮಾಡ್ತೀನಿ, ಈ ಬ್ಯಾಚ್ಗೆ ಸೇರ್ಕೊಂಡು ಗೌನ್ ನ ಕಲಿಬಹುದು. ಈಗ ಶುರುವಾಗ್ತಿರೋದು ಮತ್ತೆ ಬ್ಲೌಸ್ ಕೋರ್ಸ್, ಇನ್ನೊಂದು ವಾರ 15 ದಿನ ಬಿಟ್ಕೊಂಡು ಶುರುವಾಗ್ತಾ ಇರೋದು ಡ್ರೆಸ್ ಕ್ಲಾಸ್ ಬರುತ್ತೆ. ಅದು ಸಪ್ರೇಟ್ ವಿಡಿಯೋದಲ್ಲಿ ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಓಕೆ, ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು? ನೀವು ಆರಾಮಾಗಿ ಕುತ್ಕೊಂಡು ಕಲಿಬಹುದು. ಬರೀ ಮೇಡಮ್ ನಾವು 20 ವರ್ಷದಿಂದ ಸರ್ವಿಸ್ ಇದೆ, 10 ವರ್ಷದಿಂದ ಹೊಲಿತಾ ಇದೀವಿ, 5 ವರ್ಷದಿಂದ ಹೊಲಿತಾ ಇದೀವಿ, ಬ್ಲೌಸ್ ಪರ್ಫೆಕ್ಟ್ ಇಲ್ಲ ಮೇಡಮ್, ಆರ್ಡರ್ ಇಲ್ಲ ಅಂತೇಳಿ ತುಂಬಾ ಜನ ಫೋನ್ ಮಾಡ್ತಿದ್ದೀರಾ. ಇಷ್ಟು ವರ್ಷದಿಂದ ಸರ್ವಿಸ್ ಇದೆ, ನಾವೇನ್ ಕ್ಲಾಸಿಗೆ ಹೋಗೋದು, ನಮ್ಗೆ ಏಜ್ ಆಗಿದೆ, ನಾವೇನ್ ಹೋಗೋದು ಅಂತ ನೀವು ತಲೆ ಕೆಡಿಸ್ಕೊಂಡು ಕೂತಿದ್ದೀರಾ. ಎಲ್ಲಿ ಕಟಿಂಗ್ ಅಲ್ಲಿ ಎಲ್ಲಿ ತಪ್ಪಾಗ್ತಿದೆ, ಸ್ಟಿಚಿಂಗ್ ಅಲ್ಲಿ ಎಲ್ಲಿ ತಪ್ಪಾಗ್ತಿದೆ ಅಂತ ಕಂಡಿಡ್ಕೊಂತಾನೆಲ್ಲ ಸುಮ್ಮನೆ ಹೊಲಿತಾನೆ ಇದ್ದೀರಾ. ಹಾಗಾಗಿ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇದೆ. ಕಟಿಂಗ್ ನೀಟಾಗಿ ತಿಳ್ಕೊಂಡಿರ್ತಾನೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರೋದು, ರೈಟ್? ಎಸ್ ತಾನೆ? ಕಟಿಂಗ್ ಪರ್ಫೆಕ್ಟ್ ಇಲ್ಲ ಮೇಡಮ್, 10 ವರ್ಷದಿಂದ ಮಾಡ್ತೀವಿ, ಕೆಲವ್ರಿಗೆ ಸರಿ ಹೋಗುತ್ತೆ, ಕೆಲವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಹಾಕೊಂಡ್ ನೋಡ್ತಾರೆ ಬ್ಲೌಸ್ ತಪ್ಪಿಲ್ಲ, ಒಂದು ಸ್ಟಿಚ್ ಹಾಕ್ತಿವಿ ಕೊಡ್ತೀವಿ ಅಂತೇಳಿ ಅಂತಿದ್ದೀರಾ. ನೀವು ರೆಡಿ ಬ್ಲೌಸ್ ತರ ಹೊಲಿಯೋದು ಯಾವಾಗ? ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲ ರೆಡಿ ಬ್ಲೌಸ್ ಸೈಜ್ ವೈಸ್ ಕೂಡ ಕೊಡ್ತೀವಿ. 30 ಸೈಜ್ ಇಂದ 45, 46 ವರ್ಗು ನಿಮ್ಗೆ ಸೈಜ್ ವೈಸ್ ಸಿಗುತ್ತೆ. ಇನ್ ಯಾರೇ ಬಂದು ನಿಮ್ಮ ಹತ್ರ ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಆ ರೇಂಜ್ಗೆ ನಮ್ಮ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ನೀವು ಸೇರ್ಕೊಂಡು ಬ್ಲೌಸ್ ಕೋರ್ಸಿಗೆ ಸೇರ್ಕೊಂಡು 50 ಡಿಸೈನ್ಸ್ ಬ್ಲೌಸ್ ಕಲಿಬಹುದು. ಇಲ್ಲ ನಮ್ಗೆ 25 ಸಾಕು ಅಂದ್ರೆ 25 ಕೂಡ ಕಲಿಬಹುದು. ನಮ್ಗೆ ಏನು ಗೊತ್ತಿಲ್ಲ ಮ್ಯಾಮ್, ಕಲಿ ಆಸೆ ಇದೆ, ನಾವು ಕೂಡ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂದ್ರೆ ಫಸ್ಟ್ 1 ತಿಂಗಳು ಬೇಸಿಕ್ ಕೋರ್ಸ್ ತಗೊಳ್ಳಿ. ಅದನ್ನ ಕಂಪ್ಲೀಟ್ ಆದ್ಮೇಲೆ ಕೋರ್ಸ್ ನಾನೇ ನಿಮ್ಗೆ ಕಂಟಿನ್ಯೂ ಮಾಡಕ್ ಹೇಳ್ತೀನಿ. ಆಗ ಫುಲ್ ನೀಟಾಗಿ 1 by 1 ಎಲ್ಲ ಕಲ್ತ್ಕೊಂಡು ಹೋಗ್ಬೋದು. ಓಕೆನಾ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ಇವಾಗ ಅಡ್ಮಿಷನ್ ಬಿಟ್ಟಿದ್ದೀನಿ, ಯಾರಾದ್ರೂ ಸೇರ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಸೇರ್ಕೊಂಡು
ಆ ಕ್ಲಾಸ್ಗೆ ನೀವು ಕೂಡ ಕಲಿಬಹುದು. ಈ ನಂಬರ್ಗೆ ಪಟಪಟ ಅಂತ ಫೋನ್ ಮಾಡಬೇಕು, ಅಡ್ಮಿಷನ್ ಆಗ್ಬೇಕು, ನೀವು ಕೂಡ ಕಲಿತು ಬೇರೆಯವ್ರಿಗೆ ಹೊಲ್ಕೊಡೋ ರೇಂಜಿಗೆ ಬೆಳಿಬೇಕು. ಬರೀ ಹೊಲ್ಕೊಡೋದಲ್ಲ, ಒಳ್ಳೆ ಡಿಸೈನರ್ ಕೂಡ ಆಗ್ಬೋದು. ಈ 50 ಡಿಸೈನ್ ಬ್ಲೌಸ್ ಕಲ್ತ್ರೆ ಸಾಕು, ಇನ್ನು 50 ಹೇಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ನಾವೇ ಹೇಳ್ಕೊಡ್ತೀವಲ್ಲ. ಟೋಟಲ್ ಎಷ್ಟು ಕಲ್ತಂಗಾಗತ್ತೆ ನೀವು ಅಲ್ವಾ? ಬರೀ ಬ್ಲೌಸ್ ನೋಡ್ರೆ ಸಾಕು, ಇದು ಹಿಂಗೆ ಬರುತ್ತೆ, ಇದು ಮೆಜರ್ಮೆಂಟ್ ಹಿಂಗೇನೆ ಅಂತ ಪಟಪಟ ಅಂತ ನೀವೇನೆ ಡ್ರಾಫ್ಟಿಂಗ್ ಮಾಡೋ ತರ ನಮ್ಮ ಕ್ಲಾಸಲ್ಲಿ ರೆಡಿ ಆಗ್ತಾ ಇದ್ದೀರಾ. ಓಕೆನಾ? ಹೇಳಿದ ಅರ್ಥ ಆಯ್ತಲ್ಲ? ಸರಿ, ಇವಾಗ ಸುಮ್ನೆ ಯಾರಾದ್ರೂ ಫೋನ್ ಮಾಡಕ್ ಹೋಗ್ಬಿಡಿ, ಸೇರ್ಕೊಂತೀವಿ ಅನ್ನೋರು ಮಾತ್ರ ಫೋನ್ ಮಾಡಿ. ದಿನಕ್ಕೆ ತುಂಬಾ ಕಾಲ್ಗಳು ಬರ್ತಾ ಇರತ್ತೆ. ಮೇಡಮ್ ಸುಮ್ನೆ ವಿಚಾರಿಸೋಣ ಅಂತ ಫೋನ್ ಮಾಡಿದ್ವಿ, ನೆಕ್ಸ್ಟ್ ಮಂತ್ ತಗೊಂತೀವಿ, ಮಿಷನ್ ತಗೊಂಡ್ಮೇಲೆ ಸೇರ್ಕೊಂತೀವಿ ಅನ್ನೋರು ತುಂಬಾ ಜನ ಇರ್ತೀರಾ. ಅವಾಗ ಏನಾಗುತ್ತೆ, ತುಂಬಾ ಫೋನ್ಗಳು ಬಂದಾಗ ನಾವು ಕೆಲವೊಂದ್ಸಲ ಬಿಸಿ ಇರ್ತೀವಿ, ಕ್ಲಾಸ್ ಟೈಮಲ್ಲಿ ಪಿಕ್ ಮಾಡಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಅವಕಾಶ ಇರೋರ್ಗು ಮಿಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದ್ ನೆಕ್ಸ್ಟ್ ಲಿಮಿಟೆಡ್ ಮೆಂಬರ್ಸ್ಗಳಿಗೆ ಮಾತ್ರ. ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗು ಸೇರ್ಕೊಂಡವ್ರಿಗೆ ಮಾತ್ರ ಇದಿರುತ್ತೆ. ಅಡ್ಮಿಷನ್ ಕೂಡ ಮಧ್ಯದಲ್ಲಿ ಕ್ಲೋಸ್ ಆಗ್ಬೋದು. ಮೇಡಮ್ ನೀವು ಅದು ಅಡ್ಮಿಷನ್ ಬಿಟ್ಟಾಯ್ತು, ಇವಾಗ ತಗೊಳ್ಳಲ್ಲ, ಅಡ್ಮಿಷನ್ ಕ್ಲೋಸ್ ಅಂತೀರಾ ಅಂತ ಅನ್ಬೋದು. ನಾನು ಯಾವಾಗ್ಲೂ ಲಾಸ್ಟ್ ಇನ್ನೊಂದು ವಾರ ಇದೆ ಅನ್ಬೇಕಾದ್ರೆ ಅಡ್ಮಿಷನ್ ಬಿಡೋದು. ಕಾರಣ ಏನಕ್ಕೆ ಅಂತಂದ್ರೆ, ನಮ್ಮ ಕ್ಲಾಸಲ್ಲಿ ಆಲ್ರೆಡಿ ಬುಕ್ಕಿಂಗ್ ಯಾವಾಗ್ಲೂ ಆಗಿ ಬಿಟ್ಟಿರ್ತಾರೆ. ನಾನು 15 ವರ್ಷದಿಂದ ಕ್ಲಾಸಸ್ ಮಾಡ್ತಾ ಇರೋದ್ರಿಂದ ಅವರೆಲ್ಲ ನಿಮ್ಗೆ ಆಲ್ರೆಡಿ ಮೇಡಮ್ ಈ ತಿಂಗಳಲ್ಲಿ ಆಗ್ತೀನಿ ಅಂತ ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಯಾಕಂದ್ರೆ ಬೇರೆಯವ್ರಿಗೂ ಬಿಡ್ಬೇಕಲ್ಲ, ಅವಕಾಶ ಸಿಗ್ಬೇಕು ಅಂತ ಅಡ್ಮಿಷನ್ ಕೊಡ್ತೀನಿ. ಲಿಮಿಟೆಡ್ ಮೆಂಬರ್ ಮಾತ್ರ ಅಡ್ಮಿಷನ್ ಆಫರ್ ಇರುತ್ತೆ. ಸೇರ್ಕೊಂತು ಅಂದ್ರೆ ಅವ್ರಿಗೆ 5 days ಕ್ಲಾಸ್ ಫ್ರೀ ಕ್ಲಾಸ್ ತಗೊಂಡು ಆಮೇಲೆ ನಿಮ್ಗೆ 1ನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ. 3ನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ಮಂತ್ 3ನೇ ತಾರೀಕವರೆಗೂ ಕ್ಲಾಸ್ ಇರುತ್ತೆ. 1 ತಿಂಗಳಲ್ಲಿ ಅವರು ಹೆಂಗ್ ಹೊಲಿತಾರೆ ಅಂತ ನೋಡ್ರಂತೆ. ಓಕೆನಾ? ನಾನು ಹೇಳಿದ ಅರ್ಥ ಆಯ್ತಲ್ಲ? ಈ ನಂಬರ್ ಏನಾದ್ರು ನೀವು ಸೇರ್ಕೋಬೇಕು ಅಂದ್ರೆ ಪಡಪಡ ಅಂತ ನಂಬರ್ಗೆ ಫೋನ್ ಮಾಡ್ಬೇಕು, ಅಡ್ಮಿಷನ್ ಆಗ್ಬೇಕು, ಕಲ್ತು ಹೊಲ್ದು ಸಾಧಿಸಿ ನೀವು ಕೂಡ ರೆಡಿ ಆಗಿ ಬೇರೆಯವ್ರಿಗೆ ಕೊಡೋ ತರ ರೆಡಿ ಆಗ್ಬೇಕು. ಕ್ಲಿಯರ್? ಓಕೆ, ಬಾಯ್.